ಅಶ್ವಿನಿ ಮೇಡಮ್ ಟ್ರೋಲ್ ಮಾಡಿದಾಗ ನೋಡ್ತಾ ಕೂತ್ಕೊಳ್ಳಲ್ವಾ ಸರ್ ನೀವು? ಸುದೀಪ್ ಅವ್ರು ಟ್ರೋಲ್ ಮಾಡಿದಾಗ ನೋಡ್ತಾ ಕೂತಿಲ್ಲ ಸರ್? ಮಜಾ ತಗೋತಾ ಇಲ್ವಾ ಸರ್? ಅದೆಲ್ಲ ಇದ್ರೆ ಒಂದು ವಿಡಿಯೋ ಮಾಡಿ ಹೇಳಿ ಸರ್ ಕೂತ್ಕೊಂಡು, ಎಲ್ರಿಗೂ ನಮಸ್ಕಾರ, ನನ್ನ ಫ್ಯಾನ್ ಪೇಜವ್ರು ಇನ್ನು ಯಾವುದೇ ಕಾರಣಕ್ಕೂ ನನ್ನ ಫ್ಯಾನ್ಸ್ ಇನ್ಯಾರನ್ನೂ ಟಚ್ ಮಾಡಬಾರ್ದು. ಮಿಕ್ಕಿದ ಯಾವ ಅಯೋಗ್ಯರು ಅವ್ರು ಏನು ಮಾಡ್ರು ಬಾಯಿ ಮುಚ್ಕೊಂಡಿರ್ಬೇಕು. ಆ ಅಯೋಗ್ಯರು ಒಳಗೋಯ್ತಾರೆ ಅಂತ ಆಗೋಗಲ್ವಾ ಸರ್? ಬಾಯಿಗೇನು ಸಿಗಾಕೊಂಡಿದ್ದೀರಾ ಸರ್ ನೀವು? ನಿಮಗೇನು ಕಾಮನ್ ಸೆನ್ಸ್ ಇಲ್ವಾ ಸರ್? ಹೇಳ್ತಾ ಇದ್ದೀನಿ ಸರ್, ನಾನು ಪದೇ 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 ಕೆಣಕ್ಬಾರ್ದು ಸರ್. ಇವತ್ತು ಥ್ರೆಟ್ನಿಂಗ್ ತನಕ ನೆನ್ನೆ ರಾತ್ರಿ ಯಾರೋ ನಮ್ಮನೆ ಹತ್ರ ಮತ್ತೆ ಹೋಗಿ ಅದ್ಯಾರೋ ಹುಡ್ಕೊಂಡು ಹೋಗ್ರಂತ. ಇವ್ರಿಗೆಲ್ಲ ಏನು ಕೆಲಸ ಸರ್? ಇದು ನೆನ್ನೆ ತನಕ ಆಗ್ತಿಲ್ಲ, ನೀವು ಹೇಳೋದು ಕೋಪ. ಇವತ್ತು ನಿಮ್ಮ ಹತ್ರ ಇಷ್ಟು ಕೋಪದಲ್ಲಿ ಯಾವತ್ತಾರು ಇಷ್ಟು ಕೋಪದಲ್ಲಿ ಮಾಧ್ಯಮದ ಹತ್ರ ಮಾತಾಡೋದು ನೋಡಿದ್ದೆ ಸರ್? ನೀವು ಇದನ್ನು ಪ್ರಥಮ ನನ್ನ ಟಾರ್ಗೆಟ್ ಮಾಡ್ತೇನೆ ಮಾಧ್ಯಮ ಅನ್ಕೋಬಾರ್ದು ಸರ್. ಈ ಕೋಪ ಅಸಮಾಧಾನದಲ್ಲಿ ಅದು ಮಾತಾಡಿರ್ತೀನಿ, ನಿಮ್ಮನ್ನು ನಾನು ಬಹಳ ಪ್ರೀತಿಸ್ತೀನಿ. ಟುಡೇ ವಾಟ್ ಐಮ್ ಬಿಕಾಸ್ ಆಫ್ ಯು ಪೀಪಲ್. ಅಟ್ ದ ಸೇಮ್ ಟೈಮ್ ನನ್ನ ಎಕ್ಸೈಟ್ಮೆಂಟ್ ಜಾಸ್ತಿಯಾಗಿ ಮಾತಾಡೋದಕ್ಕೆ ಇಲ್ಲೇ ಕ್ಷಮೆ ಕೇಳ್ತೀನಿ. ಸಿಂಗಲ್ ಹಾಕೋದ್ಬಿಟ್ಟು ಸರ್, ಸಾರಿ ಬ್ರದರು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಹೇಳಲ್ಲ. ನಿಮಗೆ ಎಲ್ಲಿ ಬೇಜಾರಾಗಿದೆ ಇಲ್ಲೇ ಕ್ಷಮೆ ಕೇಳ್ತೀನಿ ಸರ್. ಕರ್ಕೊಂಡು ಹೋದ್ರು, ಕೂಡಿಸ್ಕೊಂಡ್ರು ಸರ್. ನಿಮಿಷ ಕರ್ಕೊಂಡು ಹೋದ ತಕ್ಷಣ ಕೂಡಿಸ್ಕೊಂಡ್ರು. ಏಯ್ ಕೂತ್ಕೊಳ್ಳಪ್ಪ, ಯಾರು ಇವರೆಲ್ಲ ಯಾಕೆ ಮಾತಾಡ್ತಾನಂತ? ಹಾಂ ನಮಸ್ತೆ ಹೇಳಿ ಮೇಡಮ್. ಸರ್ ಮೇಡಮ್ ನನ್ನ ಹೆಸರು ಪ್ರಥಮ್ ಅಂತ. ಸರ್ ನಾನು ಪ್ರಥಮ್ ಅಂತ, ನಿಮ್ಮ ಹೆಸರು ಅಂತ ಹೇಳಿದೆ. ಒಂದೇ ಯಾರೋ ಅಂತ ಕೇಳ್ತಾ ಗೂಗಲ್ ನೋಡು ಗೊತ್ತಾಯ್ತೆ, ಕೂತ್ಕೊಳ್ಳಲ್ಲ ಅಂದರೆ ಈ ಟೋನ್ ಸ್ವಲ್ಪ ನಂಗೆ ಇರಿಟೇಟ್ ಆಯ್ತಿತ್ತು. ಅಂದರೆ ಅವ್ರು ಹೆಂಗೆ ಮಿಮಿಕ್ರಿ ಮಾಡ್ತಾರೆ ಅದೇ ಮಾಡಬೇಕಲ್ಲ ಸರ್, ಅದೇ. ಸೊ ಅವ್ರಿಗೆ ಕೂತ್ಕೊಂಡೆ. ಅದಕ್ಕೆ ನಾನು ಯಾರು ಗೊತ್ತಾ, ಏನೋ ಭಾಳ ಮಾತಾಡ್ತಿದ್ದೆ ಅಂತ ಲಾಸ್ಟ್ ಇಯರು. ಏನು ಮಾತಾಡಿದೆ ಸರ್? ಏನು ನಮ್ಮ ಬಾಸ್ ಬಗ್ಗೆ ಮಾತಾಡ್ತೀಯ ಸರ್? ಯಾವ ಬಾಸು ಸರ್ ಅಂತ ಕೇಳಿದೆ. ಏಯ್ ಬಾಸ್ ಗೊತ್ತಿಲ್ವಾ ನಿಮಗೆ? ಸರ್ ದಯಮಾಡಿ ಒಂದು ರಿಕ್ವೆಸ್ಟು, ಲಾಸ್ಟ್ ಇಯರ್ ದಯಮಾಡಿ ಫುಲ್ಲು ಚಾನಲ್ದು ಫುಲ್ ವೀಡಿಯೋ ನೋಡಿ ಸರ್. ಏಯ್ ಮುಚ್ಕೊಂಡು ಕೇಳಲ್ಲ, ನಾನೇನು ಹೇಳ್ತೀವಿ ಕೇಳ. ಈ ಟೋನ್ಗಳಲ್ಲಿ ಶುರುವಾಯಿತು. ಅಂದೆ ಸರ್ ಏನಾಗಿದೆ ಅಂತ ತಿಳ್ಕೊಳ್ಳಿ. ನಾನು ಹೇಳಿದ ಫುಲ್ ಸೆಂಟೆನ್ಸನ್ನು ಬಿಟ್ಟು ಅದಷ್ಟು ಮಾತ್ರ ಕಟ್ ಮಾಡಾಕೋರೆ. ನಾನು ಹೇಳಿದ್ದು ಅಂಧಾಭಿಮಾನಿಗಳಿಗೆ ಮಾತ್ರ ದೊಣ್ಣೆ ಕೊಟ್ಟರೆ ಒಡೆದೋಡಿಸ್ಬಿಡ್ತೀನಿ ಅಂತ ಹೇಳಿದೆ. ಏನು ಒಡೆದೋಡ್ಸೋದು ಇಲ್ಲಿ ತಂಗೆ ಬತ್ತು. ಅಷ್ಟೊತ್ತಿಗೆ ಒಬ್ಬ ವೆಪನ್ ತಂದು ಕೊಟ್ಟ, ಒಂದು ತೊಗೊಂಬಂದಿಟ್ರು. ನನಗೆ ವಾತಾವರಣ ಹದ ತಪ್ತಾ ಇದೆ, ಹಿಡಿತ ತಪ್ತಾ ಇದೆ. ಇಲ್ಲಿ ನನಗಾಗ ರೇಣುಕಾಸ್ವಾಮಿ ಟುಪ್ಪಕ್ಕೂ ಪಾಸಾಗಿ ರಪ್ಪಕ್ಕೂ ಹೊಂಟೋಗ್ಬಿಟ್ಟ. ನನಗೆ ಆ ಸ್ಟೇಜ್ಗೆ ಬಂದಿದೆ, ರಪ್ಪಕ್ಕೂ ಬಂದು ಟುಪ್ಪಕ್ಕೂ ಹೊಂಟೋಗ್ಬಿಟ್ಟ. ಆಗ ಅಂದ್ಕೊಂಡೆ ಓಹೋ ಇಲ್ಲೇನೋ ಎಡವಟ್ಟಾಯ್ತದೆ ಅಂದ್ಕೊಂಡು, ಸರ್ ದಯವಿಟ್ಟು ಯಾರು ಮಾತಾಡಬೇಡಿ ಸರ್, ದಯವಿಟ್ಟು ಒಂಚೂರು ಅಮೆಝಾನ್ ಓಪನ್ ಮಾಡಿ ಸರ್ ಅಂತ ಹೇಳಿದೆ ಅಲ್ಲಿದ್ದವ್ರಿಗೆ. ಸರ್ ಯಾರು ಮಾತಾಡಬೇಡಿ ಸರ್, ಒಂಚೂರು ಅಮೆಝಾನ್ ಓಪನ್ ಮಾಡಿ ಸರ್. ನಟಭಯಂಕರ ಅಮೆಝಾನ್ ಐತೆ ಸರ್. ಫಸ್ಟ್ ಏನು ಹಾಕಿದ್ದೀನಿ ಗೊತ್ತಾ ಸರ್? ತೂಗ್ದೀಪ್ ಶ್ರೀನಿವಾಸು, ವಜ್ರಮುನಿ, ಸುಂದರ್ ಕೃಷ್ಣಾರಸು, ಸುಧೀರ್ ಅವರು ಫೋಟೋ ಹಾಕ್ಬಿಟ್ಟು ಕನ್ನಡ ಚಿತ್ರರಂಗ ಶ್ರೀಮಂತಗೊಳಿಸಿದ ನೀವು ನಿಜವಾದ ನಟಭಯಂಕರರು, ನಾವೆಲ್ಲ ಬರೀ ಟೈಟ್ಲ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ದಿಸ್ ಇಸ್ ಅ ರೆಸ್ಪೆಕ್ಟ್ ದಟ್ ಐ ಆಮ್ ಶೋಯಿಂಗ್ ಟುವರ್ಡ್ಸ್ ದರ್ಶನ್ ಸರ್ ಅಂತ ನಾನು ತೋರಿಸ್ದೆ. ಹಂಗೆ ಹೇಳಿದೆ. ಹಂಗೆ ಹೇಳಿದ್ಮೇಲೆ ಆಯಿತು ಒಂದು ಸಲ ಚುಚ್ಚಿಬಿಟ್ರೆ ಏನೋ ಮಾಡ್ತಿಲ್ಲ ನೀನು ಅಂದ್ಬಿಟ್ಟು ಇನ್ನೊಂದು ಪದ ಹೇಳಿದ್ರು. ಅದು ನಾನು ಹೇಳಲ್ಲ, ಅದು ಅವ್ರಿಗೆ ಅಭ್ಯಾಸ ಆಗಿರುತ್ತೆ, ಅವ್ರ ಫ್ಯಾನ್ಸ್ಗಳಿಗೆ ಅಭ್ಯಾಸದಿಂದ ಒಂದು. ಈ ಜೊತೆಗೆ ಇನ್ನೊಂದೇನೋ ಇದಿಷ್ಟಕ್ಕೆ ಇಲ್ಲೇ ಮುಗಿತಲ್ಲ, ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಸರ್ನ ನಾನು ಭೇಟಿ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ